ರಾಯವನು ಹಿಂಗೆ ಏನು ಒಟ್ಟು ಬಿಟ್ರ ಅಂತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಗೆ ಹಳ್ಳಿ ಕಡೆಯಲ್ಲಿ ಬಂದ ಒಂದೇ ಟೈಮ್ಗೆ ನಾವು ಟೀ ಕಾಫಿ ಮಾಡಿದ್ರೆ ನಾವು ಮಾಡ್ಕೊತೀವಿ ಅಂತ ಇಲ್ಲಿ ಆ ಥರ ಗೆಸ್ ಮಾಡೋದೇ ಇಲ್ಲ. ಸೊ ನಾನು ಇವಾಗ ನಾನು ಒಬ್ಬರಿಗೆ ಎಂತ ಟೀ ಮಾಡಿದೆ, ನಮ್ಮ ಚಿಕ್ಕಪ್ಪ ಬಂದು ನಮ್ಮ ಬಂದು ಸೊ ಅವ್ರದ್ದಾಯ್ತು. ನೆಕ್ಸ್ಟ್ ಇವಾಗ ಹಿಂಗೆ ಟೀ ಮಾಡ್ತಾ ಕಾಫಿ ಬಂದಾಗಿದ್ದು ಬೆಳಗ್ಗಿಂದ ಸಂಜೆ ಅಷ್ಟೇ ಏನಿಲ್ಲ ಅಂದರೂ ಒಂದು 5ರಿಂದ 6 ಸಲ ಟೀ ಕಾಫಿ ಆಗುತ್ತೆ, ಅದಕ್ಕಂತೂ ಮಿಕ್ಸಿಲ್ಲ. ಸೊ ನಿಮ್ಮ ಮನೇಲೂ ಹೀಗೆ ನಾನು ನಿಮ್ಮ ಕಡೆಯಲ್ಲೂ ಹೀಗೆ ಮಾಡ್ತಾನೆ ಕಮೆಂಟ್ ಮಾಡಿ ನೋಡೋಣ. ಒಂದು ದಿನಕ್ಕೆ ನಮ್ಮ ಮನೇಲಿ ಎಷ್ಟು ಸಲ ಟೀ ಅಂತ ನಾನಿಂದ ರೆಕಾರ್ಡ್ ಮಾಡ್ತೀನಿ. ಓಕೆ, ಇವಾಗ 4 ಇಷ್ಟು ಟೀ ಮಾಡ್ತಾ ಇದ್ದೀನಿ. ನಮ್ಮ ಅಣ್ಣ ಮಣ್ ತಡಿಗೆ ತೋರ್ಕೊಂಡವನೆ. ಯಾಕಣ್ಣ ಮಣ್ ತಡಿಗೆ ಹೋಯ್ದಿಯಾ ದಿಂಬಿಗ? ಯಾಕಮ್ಮ ಸೌಂಡ್ ಸೈಲೆಂಟ್ ಆಯ್ತು? ಹೇಳೀಗ ಹೋಮ್ ವರ್ಕ್ ಮಾಡ್ರಿ ಅಂತ ಕುಂಡ್ರಿಸಿದ್ರೆ ಮಾಡಿ ಬೇಗ ಬೇಗ. ನೀವೇನು ಮಾಡ್ತಿದ್ದೀರಾ ಮೇಡಮ್? ಇನ್ನೊಂದು 5 ನಿಮಿಷ ಇದ್ರು ಇನ್ನು ಮನ್ಗಿಲ್ಲ, ನಾನು ನೋಡ್ತಾವಳೆ. ಹೇಳಮ್ಮ, ಹಿಡಿದ ಕೇಕೆ ಹಾಕ್ತಿದ್ದೆ. ಏನ್ ಮಾಡ್ತಾ ಇದ್ದೀರಾ ಮಮ್ಮಿ? ಕುಕ್ಕರಿಗೆ ಅನ್ನಕ್ಕೆ ಇಡ್ತಾ ಇದ್ದೀನಿ. ಏನದು? ಎಲೆಕ್ಟ್ರಿಕ್ ಕುಕ್ಕರ್. ಸ್ವಿಚ್ ಹಾಕ್ಬಿಟ್ಟು ಹಾಕನಲ್ವಾ ಆಂಟಿ? ಸ್ಟೆಪ್ ಈ ಕಡೆದು ಆ ಕಡೆದು ಅದನ್ನ ಕೆಳಗೆ ಅಷ್ಟೇ. ಅದು ಆ ನನ್ನ ಹಾಕಿದಂಗೆನ ಕೆಳಗೆ ಬರುತ್ತದೆ. ಇದ್ರೆ ನೀನು ಮುಟ್ಟಂಗೆ ಇಲ್ಲಿನ ಅದು ಕೆಳಗೆ ಟಕ್ಕಂತ ಬೀಳುತ್ತಲ್ಲ, ಅವಾಗ ಅನ್ನ ಇರುತ್ತೆ ಅಂತ ಅವಾಗ ತಗೊಳ್ಳೋದು. ಚೆನ್ನಾಗಿದೆ. ಯಾಕೆ ಕೆಲಸ ತೋಟದ ಕೆಲಸಗಳು ಆರಾಮಾಗಿ ನೀನು ಗೊಜ್ಜು ಮಾಡ್ಕ. ಕರೆಂಟ್ ಚಾರ್ಜ್ ಜಾಸ್ತಿ ಬರುತ್ತಾ? ನಾನು ವಾರಕ್ಕೊಂದು ಸಿಗ್ತೀನಿ ಡೈಲಿ ಅಲ್ಲ, ಸೋಮವಾರ ಅಂತ ಎಲ್ಲೋಟ ಅಕ್ಕಿ ಹಾಕಿರಲ್ಲ. ಲೋಟ ಅಕ್ಕಿ ಹಾಕಿರಲ್ಲ. ತಿನ್ಬಾ ಪಾಪ, ಸಕ್ಕತ್ ಸ್ವೀಟ್ ಆಗಿದೆ. ಹಾ ನೋಡು, ಕಾಯಿ ಇಂತೀಯಾ ಎಷ್ಟು ಚೆನ್ನಾಗಿ ಗೊತ್ತಾ? ನೋಡಿ ಕೆಳಗೆ ಟೂಟಿ ಫ್ರೂಟಿ ಬೇಕನ್ನವ ನಿಂಗೆ? ಅಯ್ಯ, ಇನ್ನು ಹೊಚ್ಚಕ್ಕೆ ಬೇಜಾರು ಹೋಗವ.
ಚಿರು ಬೀಳ್ತ್ಯಾ ರಮ್ಯಾ ನನ್ನ ಮೊಬೈಲ್ ತರತಿ ಮಳೆನೇ ನಿಂತೈತಲ್ಲ. ಬೇಡ ಆಚೆಲ್ಲ ಹೋಗಂಗಿಲ್ಲ. ಬಾ ಮಳೆ ಸ್ಮೆಲ್ ನೋಡಿ ಏನು ಸಕ್ಕದಾಗಿದೆ, ಗಮ್ ಅಂತ ಇದೆ. ಏನಮ್ಮ ಮೊಬೈಲ್ ನೋಡ್ಬೇಕು ಬೇಗ ಅವ್ನು ಬರೋ ಅಷ್ಟೊತ್ತಿಗೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 10 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಕ್ತಿದ್ದೀರಾ ಕಡಲೆಪುರಿ ಬ್ಯಾಟಿಂಗ್. ಟೂಟಿ ಫ್ರೂಟಿಗೆ ನ್ಯಾಚುರಲ್ ಕಲರ್ ಬರಬೇಕು ಅಂತ ಇವಾಗ ನಾನು ಏನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಸೊ ನ್ಯಾಚುರಲ್ ಕಲರ್ಗೆ ಅಗೇನ್ ಶಂಖಪುಷ್ಪ. ಶಂಖಪುಷ್ಪದಿಂದ ಇವಾಗ ನನಗೆ ಬ್ಲೂ ಕಲರ್ ಸಿಗುತ್ತೆ. ಆ್ಯಂಡ್ ಇದರಿಂದಲೇ ಕೂಡ ನಾನು ಪಿಂಕ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡಬೇಕು ಅಂದರೆ ನೀವು ಫುಲ್ ವ್ಲಾಗ್ನ ನೋಡಿ. ನ್ಯಾಚುರಲ್ಲಾಗಿ ನಾವು ಸಿಗೋವಂಥ ಕಲರ್ಸ್ನ ಹಾಕಿದ್ರೆ ಯಾವುದೇ ಥರ ಕೆಮಿಕಲ್ಸ್ ಇರೋದಿಲ್ಲ ಆ್ಯಂಡ್ ನಮಗೆ ಕಲರ್ ಕೂಡ ಖುಷಿ ಕೊಡುತ್ತೆ. ನೆನ್ನೆಲ್ಲ ಫುಲ್ಲು ಇದಕ್ಕೆ ಅಂತ ಕಿತ್ಕೊಂಡ್ಬಿಟ್ಟಿದೆ, ಟೀ ಮಾಡೋದಕ್ಕೆ ಅಂತ ಹೇಳಿ. ಸೊ ಹಾಗಾಗಿ ಹೂವು ಖಾಲಿ ಆಗಿಬಿಟ್ಟಿದೆ. ಆಂಟಿ ನಿಂಬೆಹಣ್ಣು ಇದೆಯಾ? ಸೊ ಲೆಮನ್ ಬೇಕಿತ್ತು ನನಗೆ, ನಿಂಬೆ ಹಣ್ಣು ಸಿಗ್ತಾ ಇಲ್ಲ. ಮಳೆ ಬಂದಿರೋದಕ್ಕೆ ಇವಾಗ ಫ್ರೆಶ್ ಆಗಿದೆ ಹೂವು. ಸ್ವಲ್ಪ ಬತ್ಕೊಂಡಿದ್ದಾವೆಲ್ಲ ಕೂಡ ಅಳ್ತಿದೆ. ಸಾಕು, ಇಷ್ಟು ಸಿಕ್ಕಿದೆ. ಇವಾಗ ಇಷ್ಟೆಲ್ಲನೇ ಮಾಡ್ತೀವಿ. ಸಿಕ್ಕಿದ್ರಲ್ಲಿ ಸೀರುಂಡೆ ಅನ್ನ. ಮಳೆ ಬಂದು ಇನ್ನೂ 10 ನಿಮಿಷ ಆಗಿಲ್ಲ, ಅಲ್ಲೆಲ್ಲ ಹಿಂಗೆ ಒಣಗೋಗಿದೆ ನೋಡಿ. ಎಷ್ಟು ಕಾವಿದೆ ಬಿಸಿಲು. ಶೋ ಮೈ ಗಾಡ್. ಕರೆಂಟ್ ಹೋಗಿದೆ. ಕರೆಂಟ್ ಹೋಯ್ತಾನಪ್ಪ? ಯಾರೆಲ್ಲ ಒಳಗಿರೋದು? ಹಾಂ, ಅಡುಗೆ ಮನೆಗೆ ಏನು ಮಾಡ್ತಿದ್ದೀಪ್ಪ? ಕರೆಂಟ್ ಹೋಯ್ತಾ? ಡಿ ಪಿ ಸ್ವಿಚ್ಚು ಯಾಕೆ ಆಗಲ್ಲ? ಏನಕ್ಕೆ ಹಂಗಾಗೋದು? ಕೈ ಹಿಡ್ಕೊಂಡಾಗಲೇ ಕಲರ್ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ಕಲರ್ನ ನಾವು ಪ್ರಿಪೇರ್ ಮಾಡೋಣ. ಒಂದು ಗ್ಲಾಸ್ ಸಕ್ಕರೆ ಹಾಕ್ತಾಯಿದ್ದೀನಿ. ಈ ಒಂದು ಗ್ಲಾಸ್ಗೆ 3/4 ಗ್ಲಾಸ್ ಆಗುವಷ್ಟು ನೀರು ಹಾಕಬೇಕು. 3/4 ಗ್ಲಾಸ್ ನೀರು ಇಷ್ಟು ಹಾಕ್ಬಿಟ್ಟು ಇವಾಗ ಶಂಖಪುಷ್ಪನ ವಾಶ್ ಮಾಡ್ಕೋಬೇಕು. ಅಂದರೆ ಆಲ್ರೆಡಿ ಮಳೆ ಬಂದು ನೀರು ಬಿಡೋದು ಬಣ್ಣ ಅಲ್ಲೇ ಬಿಡ್ತಾ ಇದೆ ನೋಡಿ. ಸೊ ಜಸ್ಟ್ ಒಂದು ಸಲ ನೀಟಾಗಿ ಏನಾದರೂ ಧೂಳು ಏನಾದರೂ ಕಸ ಇದೆ ಅಂತ ವಾಶ್ ಮಾಡಿಕೊಂಡ್ರೆ ವೈಟು ಕಲರನ್ನು ಆಲ್ರೆಡಿ ಸಕ್ಕರೆ ಪಾಕ ಇನ್ನೇನು ಬೇಯ್ತಾ ಇದೆ. ಅಷ್ಟೊತ್ತಿಗೆ ಈ ಹೂವಿಂದು ಕಲರ್ನ ರೆಡಿ ಮಾಡ್ಕೊಳ್ಳೋಣ. ಶಂಖಪುಷ್ಪ ಟೀ ಇತ್ತು, ಫ್ಲವರ್ ಇದೆಯಲ್ಲ ಶಂಖಪುಷ್ಪದು, ಆ ಫ್ಲವರ್ನ ಬಾಯ್ಲ್ ಮಾಡಿ ಇವಾಗ ಬ್ಲೂ ಕಲರ್ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಸರಿನಾ? ಇವಾಗ ಈ ಬ್ಲೂ ಕಲರ್ನ ಒಂದು ಗ್ಲಾಸ್ಗೆ ಹಾಕೊಳ್ತೀನಿ.
ಹಾಲು ಒಂದು ಕಪ್ ಹಾಕಿ ಇಕ್ಕಿದ್ದೀರಾ? ಅದು ಎಕ್ಸ್ಟ್ರಾ ಗ್ರೀನ್ ಕಲರ್ ಮಾಡೋದಿಕ್ಕದು. ಗ್ರೀನ್ ಕಲರು ಮಾಡ್ಬೋದಾ ಶಂಕ ಪುಷ್ಪದಾಗೆ? ಅದನ್ನೇ ಹೇಳ್ತೀನಿ ಕಲರ್ ಕಾಂಬಿನೇಷನ್ ಹೆಂಗೆ ಮಾಡೋದು ಅಂತ. ಹೇಳಿ. ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ತೀನಿ. ಯಾಕೆ? ನೋಡು, ಅರಿಶಿನ ಹಾಕಿ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಗ್ರೀನ್ ಕಲರ್ ಆಗುತ್ತೆ ಅದು. ಓಕೆ. ಏನಾಯ್ತಾ ಇವಾಗ? ಅದಕ್ಕೆ ನೀರು ಯಾಕೆ ಹಾಕ್ಬೇಕು? ಶಂಕ ನೀರಲ್ಲ, ಸಕ್ಕರೆ ಪಾಕ ಇದು. ಸಕ್ಕರೆ ಪಾಕನ ಏನು ಮಾಡಬೇಕು? ಅದಕ್ಕೆ ಹಾಕದಾ ಸ್ವೀಟ್ ಬರಲಿ ಅಂತ? ಆ್ಯಡ್ ಮಾಡ್ತೀನಿ. ಇವಾಗ ಗ್ರೀನ್ ಕಲರ್ ಆಗಿದೆ. ಈಗ ಓಕೆ. ಸೊ ನ್ಯಾಚುರಲ್ ಆಗಿ ಇವಾಗ ನನ್ನ ಹತ್ರ ಎಷ್ಟು ಕಲರ್ ಇದೆ? ಗ್ರೀನ್, ಬ್ಲೂ, ಯೆಲ್ಲೋ. ಇವಾಗ ಈ ಗ್ರೀನ್ ಕಲರ್ನ ಶೋಧಿಸ್ಕೋಬೇಕು. ಸೇಮ್ ಪ್ರೊಸೀಜರ್. ಅರಿಶಿನ ಹಾಕೋದು, ಅರಿಶಿನ ಹಾಕೋದು, ನೆಕ್ಸ್ಟು ಸಕ್ಕರೆ ಪಾಕ ಹಾಕೋದು. ಸಕ್ಕರೆ ಪಾಕ ಹಾಕೋದು. ಬೆಳೆದಿರೋದು ಮನೇಲಿ ಟೋಟಲ್ ಬೆಳೆದು ಮಾಡಿರೋದು ಅರಿಶಿನ. ಇವಾಗ ಇದನ್ನು ಮತ್ತೆ ಇಲ್ಲಿ ಸೋಸ್ಕೊಳ್ಳೋಣ. ಇವಾಗ ಪಾಕದೊಳಕ್ಕೆ ಇವಾಗ ಬ್ಲೂ ಕಲರ್ನ ಆ್ಯಡ್ ಮಾಡ್ತೀನಿ. ಏನಕ್ಕೆ? ಬ್ಲೂ ಕಲರ್ ಮಾಡುತ್ತೆ. ಈ ಡಾರ್ಕ್ ಬ್ಲೂ ಆಗ್ಬಿಡ್ತಾ ಜಾಸ್ತಿ. ನೋಡು, ಇವಾಗ ಲೈಟ್ ಬ್ಲೂ. ಕಾಣಿಸ್ತಿಲ್ಲ ಅಲ್ಲಿ ವಿಡಿಯೋದಾಗೆ. ಕಾಣಿಸ್ತಿದ್ಯಾ? ಇದನ್ನೇನು ಸೋಸೋದಿಲ್ಲ. ಚೆನ್ನಾಯ್ತಾ? ಸಾಕಾಗೈತೆ. ಮಾಡು. ಸಕ್ಕತ್ತೈತೆ. ಯಾವ ಕಲರ್ ಆಗುತ್ತೆ ನೋಡೋಣ. ಅದು ನೆನಪಾಕದು ಒಳಕ್ಕೆ. ಬ್ಲೂ ಕಲರ್ ಆಗೈತೆ. ಬ್ಲೂ ಕಲರ್ ಆಗ ಎಲ್ಲಿ? ಇಲ್ಲಿ ಒಂದು ನಿಮಿಷ ಶಾಕ್ ಮಾಡ್ಕೊಬೇಕಂತೆ. ಗ್ರೀನ್ ಕಲರ್ ಹಾಕಿದೆ. ರೈಸ್ ಇವತ್ತು ಅಪ್ಪಾಜಿದು ಬರ್ಡೇ ಇದೆ. ಸೊ ಅದಕ್ಕೋಸ್ಕರ ಹೆಸರುಬೇಳೆ ಪಾಯಸ ಮತ್ತು ಪಕೋಡನ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆನ್ನೆ ಮಾಡಿರ್ತಕ್ಕಂಥ ಟೂಟಿ ಫ್ರೂಟಿ, ಬಟ್ ಇನ್ನೂ ಫುಲ್ಲು ಡ್ರೈ ಆಗಬೇಕು. ಇದು ಮಾತ್ರ ಸಕ್ಕತ್ತಾಗಿದೆ ಟೇಸ್ಟು, ಬಟ್ ಇದು ತುಂಬಾ ಡ್ರೈ ಆಗಬೇಕು. ಫುಲ್ ಹಸಿದೆ. ಊಟಕ್ಕೆಲ್ಲ ರೆಡಿಯಾಗಿದೆ. ಇದು ಹೆಸರುಬೇಳೆ ಪಾಯಸ, ಆ್ಯಂಡ್ ಇದು ಸಾಂಬಾರ್, ಇದು ತಟ್ಟೆ, ಇದು ಹುಳ್ಳಿಕಾಳು ಸಾಂಬಾರ್, ಮಡಿಕೆ ನೀರು, ಹಪ್ಪಳ, ಇದು ರೆಡಿಯಾಗಿದ್ದಾವೆ. ಪಕೋಡ ಅಲ್ಲ, ಏನಿದು ಕಡಲೆಬೇಳೆ ವಡೆ, ಮಜ್ಜಿಗೆ, ರೈಸ್ ಒಳಗಿದೆ. ಇಷ್ಟು ಇವತ್ತಿನ ನೈಟ್ ಮೀಲ್. ಹ್ಯಾಪಿ ಬರ್ಡೇ ಟು ಯು ಅಪ್ಪ, ಹ್ಯಾಪಿ ಬರ್ಡೇ ಟು ಯು. ಆಗುತ್ತೆ ಅಂತಿಲ್ಲ. ಕೂತ್ಕೊಡ್ಕಲ್ಲ. ಮಾವ ಏನ್ ಕೊಟ್ ಮಾವ ಬಗ್ರಿ ಶಿವ ಎಡ್ಕ
ಅಪ್ಪ ಮಾಯಿಕಾಯಿ ಮುಂದೆ ಕುತ್ಕೊಂಡು ಯಾವ ಮಾಡ್ತಿದ್ಯಪ್ಪ ಫೋನ್ ಇಕ್ಕೊಂಡು ನೀನು ಇದು ನಾಟಕ ಕರಿಬೇವು ಸೊಪ್ಪು ಹಾಕದೆ ಫೋನ್ ಮಾಡ್ತಾರೆ. ಈರುಳ್ಳಿ ಇಷ್ಟು ಬೇಕೇನೆ ಹೆಚ್ಚಾಗಲ್ವಾ ಇಲ್ಲ